ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನೆವರ್ ಗಿವ್ ಅಪ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಂದ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ಕೂಡ ಮೊದಲು ನಿಮಗೆ ಬಂದು ತಲುಪ್ತವೆ. ಹಾಗೆ ಬರೀ ನಾವು ವಿಷಯಕ್ಕೆ ಹೋಗೋಣ. ನಿಮಗೆ ಗೊತ್ತಾಯಿದೆ, ಆಡೋ ಹುಡುಗಂಗೂ ದುಡ್ಡು ಬೇಕು, ಅಣ್ಣನ ಮುದುಕಂಗೂ ದುಡ್ಡು ಬೇಕು, ಹಾಗೆ ಕೆಲಸ ಮಾಡೋರ್ಗೂ ದುಡ್ಡು ಬೇಕು, ಕೆಲಸಕ್ಕೆ ಹೋಗೋರ್ಗೂ ದುಡ್ಡು ಬೇಕು, ಎಲ್ರಿಗೂ ದುಡ್ಡು ಬೇಕು. ದುಡ್ಡು ಬೇಕಿಲ್ಲದ್ರೆ ಯಾರೂ ಇಲ್ಲ. 1, 2, 5, 10, 20, 50, 100, 500, 1000 ಎಷ್ಟು ದುಡ್ಡು ಬೇಕಿದ್ರು, ಎಷ್ಟು ದುಡ್ಡಿದ್ರೆ ಎಲ್ಲ ದುಡ್ಡು ನಮಗೆ ಬೇಕು ಅಂತ ಬಯಸ್ತೀವಿ. ಇವಾಗಿನ ಪ್ರಪಂಚದಲ್ಲಿ ದುಡ್ಡು ಅಂದರೆ ಯಾರಿಗೆ ಬೇಡ ಹೇಳಿ? ಹೀಗಿರುವಾಗ ಯಾವುದೋ ಒಂದು ಮ್ಯಾಗ್ಝಿನಲ್ಲಿ, ಯಾವುದೋ ಒಂದು ನ್ಯೂಸ್ ಪೇಪರ್ ನಮ್ಮ ಮಧ್ಯದಲ್ಲಿ 600 ರೂಪಾಯಿ ನೋಡಿ ಎಲ್ರಿಗೂ ಸಿಗ್ತಿದೆ ಅಂದರೆ ನೀವು ಅದನ್ನು ನಂಬ್ತೀರಾ? ಇನ್ನೂ ನಿಮಗೆ ಸಿಕ್ಕಿಲ್ವಾ? ಹಾಗಾದರೆ ಇದೇನಾರ ಸರ್ಕಾರದ ಹೊಸ ಯೋಜನೆ ಇರ್ಬೋದಾ? ಇಲ್ಲಿವರೆಗೂ ನಾವು 200 ರೂಪಾಯಿ ನೋಟ್ ಆಗಲಿ, 2000 ರೂಪಾಯಿ ನೋಟ್ ಆಗಲಿ ಇವತ್ತಿನವರೆಗೂ ನೋಡಿರಲಿಲ್ಲ. ಹಾಗೆ ಈಗೊಂದು 2 ವರ್ಷಗಳಿಂದ ಇತ್ತೀಚೆಗೆ ನಾವು 200, 2000 ರೂಪಾಯಿ ನೋಟ್ಗಳನ್ನ ನೋಡ್ತಾ ಇದ್ದೀವಿ. ಇದೇ ಥರ 600 ರೂಪಾಯಿ ಹೊಸ ನೋಟು ಸ್ಕೀಮ್ ಕೂಡ ಏನಾದರೂ ಗೌರ್ಮೆಂಟ್ ಆಗಿರ್ಬೋದಾ? ಇನ್ನು ನಮ್ಮ ಹತ್ರ ಅದು ಯಾವಾಗ ಬರುತ್ತೆ? ಆ ನೋಟನ್ನು ನೋಡೋ ದೃಶ್ಯ ನಮಗೆ ಇನ್ನೂ ಯಾವಾಗ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೀವು ಏನಾದರೂ ತಿಳ್ಕೊಬೇಕಂತಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋಸ್ನ ನೋಡಿ. ನಿಮಗೆ ಗೊತ್ತಿರಲಿ, ಹೊಸದಾಗಿ ಇತ್ತೀಚೆಗೆ ಮ್ಯಾಗ್ಝಿನ್ಸ್ಗಳಲ್ಲಿ ಅಲ್ಲಲ್ಲಿ 600 ರೂಪಾಯಿ ನೋಟ್ಸ್ಗಳು ಅಲ್ಲಲ್ಲಿ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ. ಯಾಕೆ 600 ರೂಪಾಯಿ ಬರ್ತಾ ಇದೆ? RBI ಇಂದ ಪ್ರೊಡ್ಯೂಸ್ ಮಾಡೋದ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. RBI ಇಂದಾಗಲಿ, ಗೌರ್ಮೆಂಟಿಂದಾಗಲಿ, ಸೆಂಟ್ರಲ್ ಗೌರ್ಮೆಂಟಾಗಲಿ ಎಲ್ಲಿಂದನೂ 600 ರೂಪಾಯಿ ನೋಟ್ನ ಹೊಸ ನೋಟು ಬಿಟ್ಟಿಲ್ಲ. ಆದರೂ 600 ರೂಪಾಯಿ ನೋಟ್ ಹೆಂಗೆ ಬರ್ತಾ ಇದೆ? ನಾವೇನಾದರೂ ಯಾರನ್ನ ಕೊಟ್ಟು ಇಸ್ಕೋಬೋದು ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಈ 600 ರೂಪಾಯಿ ನೋಟ್ ಏನು ಬರ್ತಾ ಇದೆಯೋ ಅದು ಕಂಪ್ಲೀಟ್ ಫೇಕ್ ನೋಟ್ ಆಗಿರುತ್ತೆ. ಈ 600 ರೂಪಾಯಿ ನೋಟ್ ಏನು ಬರ್ತಾ ಇದೆಯೋ ಅದು ಕಂಪ್ಲೀಟ್ ಫೇಕ್ ನೋಟ್ ಆಗಿರುತ್ತೆ. ಅದನ್ನ ಒಂದು ಸೈಡ್ ಮಾತ್ರ 600 ರೂಪಾಯಿ ಅಂತ ಬರ್ತಿದ್ರೆ ನೀಟಾಗಿ ಎಕ್ಸಾಕ್ಟ್ 500 ರೂಪಾಯಿ ನೋಟ್ ಹೇಗಿರುತ್ತೋ ಅದೇ ರೀತಿ 600 ರೂಪಾಯಿ ನೋಟ್ ಕೂಡ ಒಂದು ಸೈಡಿಂದ ನೀಟಾಗಿ ಹಾಗೆ ಕಾಣುತ್ತೆ. ಒಂದು ಸರಿ ಹಿಂದೆಗಡೆ ಟರ್ನ್ ಮಾಡಿ ನೋಡಿ, ಅದು ಬೇರೆ ಏನೂ ಅಲ್ಲ, ಒಂದು ಫಿಲಮ್ಗೆ ಸಂಬಂಧಪಟ್ಟಂತೆ ಟ್ರೈಲರ್ಗೆ ಕೊಟ್ಟಿರುವಂಥ ಒಂದು ಅಡ್ವರ್ಟೈಸ್ಮೆಂಟ್ ಪೇಪರ್ ಆಗಿರುತ್ತೆ. ಅದು ಒಂದು ಸೈಡು 600 ರೂಪಾಯಿ ಅಂತ ನೀಟಾಗಿ ಕಾಣುತ್ತೆ, ಒರಿಜಿನಲ್ ನೋಟ್ ಅನ್ಸುತ್ತೆ, ಏನು ನೀವು ಕಂಡುಹಿಡಿಯೋಕೆ ಆಗಲ್ಲ. ಆದರೆ ಹಿಂದೆಗಡೆ ತಿರುಗಿಸಿ ನೋಡಿ, ಅದು ಒಂದು ಫಿಲ್ಮ್ದು ಟ್ರೈಲರ್ಗೆ ಸಂಬಂಧಪಟ್ಟಂಥ ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿ ಆಗಿರುತ್ತೆ. ಕೇವಲ ಜನಗಳ ಒಂದು ದೃಷ್ಟಿಕೋನವನ್ನು ಅರ್ಥ ಮಾಡ್ಕೊಂಡಿರೋಂಥ ಒಂದು ಫಿಲ್ಮ್ ಪ್ರೊಡ್ಯೂಸ್ ಮಾಡುವಂಥವ್ರು ಏನಾಗಿದ್ದಾರೆ, ಪಬ್ಲಿಕೇಶನ್ ಸಿಗಲಿ ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ, ಎಲ್ಲ ಕಡೆ 600 ರೂಪಾಯಿ ನೋಟನ್ನ ಸ್ಪ್ರೆಡ್ ಮಾಡಿದ್ದಾರೆ. ಸೊ ಹಾಗಾಗಿ ಏನು ಚಿಂತೆ ಮಾಡಬೇಡಿ. ಏನು ನೋಟ್ ನಿಮ್ಗೆ ಏನಾದ್ರು ಒಂದು ವೇಳೆ 600 ರೂಪಾಯಿ ಸಿಕ್ಕಿದ್ರೆ, ಯಾರಾದರೂ ರಾತ್ರಿ ಹೊತ್ತು ಕೊಟ್ಬಿಟ್ರೆ, ನೀವೇನಾದರೂ ಅಂಗಡಿ ಇಟ್ಕೊಂಡಿದ್ದು ರಾತ್ರಿ ಹೊತ್ತು ಯಾರಾದರೂ ನೋಟ್ ಕೊಟ್ಬಿಟ್ರೆ ಮಿಸ್ ಆಗಿ ಇಸ್ಕೊಂಡು 600 ರೂಪಾಯಿ ಐಟಮ್ ಕೊಟ್ಟು ಕಳಿಸ್ಬಿಟ್ಟಿರ. ಆಮೇಲೆ ಹಂಗೇನಾದರೂ ಮಾಡಬೇಡಿ. 600 ರೂಪಾಯಿ ನೋಟು ಇನ್ನೂ RBI ಇಂದ ಎಲ್ಲೂ ಬಿಟ್ಟಿಲ್ಲ, ಯಾವುದೇ ರೀತಿಯ ಹೊಸ ನೋಟ್ಸ್ ಏನು ಬಂದಿಲ್ಲ. ಜಸ್ಟ್ 600 ರೂಪಾಯಿ ನೋಟ್ ಬಂದ ತಕ್ಷಣ ಹಿಂದೆಗಡೆ ತಿರುಗಿಸಿ ನೋಡಿ, ಅಲ್ಲಿ ಫ್ಯಾಮಿಲಿ ಡ್ರಾಮಾ ಟ್ರೈಲರ್ ಅಂತ ಇದೆ. ಹಿಂದೆಗಡೆ ಏನಿದೆ ಡೀಟೇಲ್ಸ್ ಅಂದರೆ, ಫ್ಯಾಮಿಲಿ ಡ್ರಾಮಾದು ಒಂದು ಪಿಕ್ಚರ್ ಹಾಕಿದ್ದಾರೆ, ಅದ್ರ ಜೊತೆಲಿ ಅದ್ರ ಪಕ್ಕದಲ್ಲಿ QR ಕೋಡ್ ಕೊಟ್ಟಿದ್ದಾರೆ. ಆ QR ಕೋಡ್ನ ಸ್ಕ್ಯಾನ್ ಮಾಡಿದ ತಕ್ಷಣ ನೀವು ಆರಾಮಾಗಿ ಆ ಫಿಲಮ್ದು ಟ್ರೈಲರ್ ಅನ್ನು ನೋಡ್ಬೋದು. ಕೇವಲ ಪಾಪ್ಯುಲಾರಿಟಿಗೋಸ್ಕರ ಈ ಗಿಮಿಕ್ನ ಯೂಸ್ ಮಾಡಿದ್ದಾರೆ. ಇದು ವರ್ಕೌಟ್ ಆಗ್ತಾ ಇದೆ ಎಲ್ಲ ಕಡೆ. ಸೊ ಹಾಗೆ ನಿಮ್ಗೆ ಏನಾದ್ರು 600 ರೂಪಾಯಿ ಸಿಕ್ಕಿದ್ರೆ ಆ 600 ರೂಪಾಯಿ ಬೇರೆ ಏನೂ ಅಲ್ಲ, ಫಿಲಮ್ ಟ್ರೈಲರ್ಗೆ ಸಂಬಂಧಪಟ್ಟಿದ್ದು ಅಂತ ಅಂದ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮೋಸ ಹೋಗೋಕೆ ಹೋಗ್ಬೇಡಿ. ಯಾರಾದರೂ ರಾತ್ರಿ ಹೊತ್ತು ತಗೊಂಬಂದು 600 ರೂಪಾಯಿ ಕೊಟ್ಬಿಟ್ಟು ಚೇಂಜ್ ಕೊಡು ಅಂದರೆ ಮಿಸ್ ಆಗಿ ಕೊಟ್ಬಿಟ್ಟಿರೋ ಹೊಸ ನೋಟ್ ಸಿಕ್ತು ನನ್ನ ಕೈಗೆ ಅಂತ ಹಾಗೇನು ಮಾಡಬೇಡಿ. ಇದೇ ರೀತಿಯ ಹೊಸ ಇನ್ಫಾರ್ಮೇಷನ್ಗೋಸ್ಕರ, ಕೇವಲ ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ಮಾಡಿದ್ದು. ನಿಮಗೆ ಏನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಇದಕ್ಕೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.